ಇಂದು ಬೆಳಗ್ಗೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಉಪವಿಭಾಗದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಹಾಗೂ ಐಸಿಐಸಿಐ ಲೊಂಬಾರ್ಡ್ ಸಂಸ್ಥೆಯ ಸಹಯೋಗದಲ್ಲಿ ರೈಡ್ ಟು ಸೇಫ್ಟಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವು ಇನ್ಸ್ಪೆಕ್ಟರ್ ಆರ್ ಜಗದೀಶ್ ಅವರ ನೇತೃತ್ವದಲ್ಲಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಎಂಬ ವಾಕ್ಯವನ್ನು ನೆನಪಿಸಿದರು. ಬೆಂಗಳೂರಿನಲ್ಲಿ ನಡೆದ ಅಪಘಾತಗಳಲ್ಲಿ ದ್ವಿಚಕ್ರ ವಾಹನ ಸವಾರರ ಪಾಲು ಅತಿ ಹೆಚ್ಚು. ಅದಕ್ಕೆಲ್ಲ ಕಾರಣ ಸವಾರರು ಹೆಲ್ಮೆಟ್ ಬಳಸದಿರುವುದು ಹಾಗೂ ಸರಿಯಾದ ಕ್ರಮದಲ್ಲಿ ಹೆಲ್ಮೆಟ್ ಬಳಸದೇ ಇರುವುದು ಅಂತ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಸ್ವಾಮಿರವರು ಐಸಿಐಸಿಐ ಲೊಂಬಾರ್ಡ್ ರವರ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಆಯೋಜಕರೊಂದಿಗೆ ಸಮಾಲೋಚಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಹೆಲ್ಮೆಟ್ನ ಮಹತ್ವವನ್ನು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಪಿಎಸ್ಐ ಪ್ರವೀಣ್ ಕುಮಾರ್ ಬಿದ್ರಿ ಹಾಗೂ ರಾಜೇಶ್ ರವರು ಸಹಕರಿಸಿದರು. ಅಲ್ಲಿ ನೆರವೇರಿದ್ದ ಸಾರ್ವಜನಿಕರು ಈ ರೀತಿಯ ಕಾರ್ಯಕ್ರಮಗಳು ಬಹಳ ಉಪಯುಕ್ತ, ಇದು ಎಲ್ಲ ಠಾಣೆಗಳಿಗೂ ಮಾದರಿಯಾಗಲಿ ಅಂತ ತಿಳಿಸಿದರು. ಐಸಿಐಸಿಐ ಬ್ಯಾಂಕ್ ವತಿಯಿಂದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಗೆ ಕೆಲವು ಸಾರ್ವಜನಿಕ ಮಿತ್ರರಿಗೂ ಕೂಡ ISI ಮಾರ್ಕಿನ ಹೆಲ್ಮೆಟ್ಗಳನ್ನ ವಿತರಣೆ ಮಾಡೋದಕ್ಕೆ ICICI ಬ್ಯಾಂಕ್ ಅವರು ಬಂದಿದ್ದಾರೆ. ತುಂಬಾ ಒಳ್ಳೆಯ ಕೆಲಸ. ಸೊ ಇವತ್ತಿನ ದಿನಕ್ಕೆ ಸರಾಸರಿ ಅಂತ ತೆಗೆದುಕೊಂಡ್ರು ಕೂಡ ನೀವು ನಿಮಿಷಕ್ಕಂತ ತಗೊಂಡು ಕೂಡ ತುಂಬಾ ಅಪಘಾತಗಳು ಆಗ್ತಾ ಇದಾವೆ. ಆ ಅಪಘಾತಗಳಲ್ಲಿ ನೀವು ದ್ವಿಚಕ್ರ ವಾಹನಗಳ ಅಪಘಾತಗಳು ತೆಗೆದುಕೊಂಡಾಗ 90% ಅಪಘಾತಗಳಲ್ಲಿ ಸಾವು ಸಂಭವಿಸ್ತಿರುವುದು ISI ಹೆಲ್ಮೆಟ್ ಹಾಕ್ದಲೇ ಇರೋದ್ರಿಂದ. ಎಷ್ಟೋ ಕಡೆ ಹೆಲ್ಮೆಟ್ಗಳನ್ನ ಹಾಕೊಳ್ತಾರೆ, ಬಟ್ ಆ ಹೆಲ್ಮೆಟ್ಗಳಲ್ಲೂ ಕೂಡ ಈ ISI ಮಾರ್ಕ್ ಹೆಲ್ಮೆಟ್ಗಳು ಹಾಕೊಳ್ಳೋದ್ರಿಂದ ಅವರ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಹಾಗಾಗಿ ಅದರಲ್ಲಿ ದೊಡ್ಡವರೇ ಅಂತ ಅಲ್ಲ, ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ಯಾರು ದೊಡ್ಡವರು ಓಡಿಸ್ತಾರೆ 18 ವರ್ಷದ ಮೇಲ್ಪಟ್ಟು ಡ್ರೈವಿಂಗ್ ಲೈಸೆನ್ಸ್ ನ ಹೊಂದಿರಬೇಕು. ಅದ್ರ ಜೊತೆಗೆ ಅವ್ರ ಮಕ್ಕಳ ಯಾರನ್ನ ಕುಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಪಿಲಿಯನ್ ರೈಡ್ ಯಾರು ಇರ್ತಾರೆ ಹಿಂದಗಡೆ ಅವ್ರಿಗೂ ಕೂಡ ISI ಮಾರ್ಕ್ ನ ಹೆಲ್ಮೆಟ್ ನ ಹಾಕಿಸ್ಕೊಂಡು ಓಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದರಿಂದ ಈ ದಿನ ICICI ಬ್ಯಾಂಕ್ ನವರು ನಮ್ಮ ಠಾಣೆಗೆ ಬಂದು ಠಾಣಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಅಲ್ಲದೆ ಇತರೆ ಸ್ವಲ್ಪ ಸಾರ್ವಜನಿಕರಿಗೂ ಕೂಡ ಏನು ISI ಮಾರ್ಕ್ ಹೆಲ್ಮೆಟ್ ನ ವಿತರಣೆ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ಸಾರ್ವಜನಿಕರು ನಾವು ವಿನಂತಿ ಮಾಡ್ಕೊಳ್ಳೋದು ಒಂದೇ, ಎಲ್ಲರೂ ಕೂಡ ದಯಮಾಡಿ ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ಓಡಿಸೋರ ಜೊತೆಗೆ ತಮ್ಮ ನೆಚ್ಚಿನ ಪ್ರೀತಿಯ ಮಕ್ಕಳಾಗಿರ್ಬೋದು, ಯಾರ ಹಿಂದೆ ಸ್ನೇಹಿತರ ಕುಣಿಸ್ಕೊಂತಾರೆ ಅವ್ರಿಗೂ ಕೂಡ ISI ಮಾರ್ಕ್ ನ ಹೆಲ್ಮೆಟ್ ನ ಧರಿಸ್ಕೊಂಡು ದ್ವಿಚಕ್ರ ವಾಹನ ಚಲಾವಣೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ. ಸೊ ನಾನಾ ಕಡೆ ನಿಮ್ಮೊಂದು ಹೆಸರು ಕೇಳ್ಪಡ್ತಾ ಇದೀವಿ. ಈ ರೇಷನ್ ಒಂದು ಭಾಗದಲ್ಲಾಗ್ಲಿ ಅಥವಾ ಕೆಲವೊಂದು ಬಸ್ ಸ್ಟ್ಯಾಂಡ್ ಗಳಲ್ಲಾಗ್ಲಿ ಅಥವಾ ಈ ಒಂದು ಕುಮಾರಸ್ವಾಮಿ ಲೇಔಟ್ ಸುತ್ತಮುತ್ತ ಏನಿದೆ ನಿಮ್ಮೊಂದು ಹೆಸರು ರಾರಾಜಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀರಾ. ನೀವಾಗ್ಲಿ ಅಥವಾ ಜಗದೀಶ್ ಸರ್ ಅಂದ್ರೆ ಶಿವಸ್ವಾಮಿ ಸರ್ ಆಗ್ಲಿ ಅಥವಾ ಜಗದೀಶ್ ಸರ್ ಆಗ್ಲಿ ಈ ಒಂದು ನೇತೃತ್ವದಲ್ಲಿ ICICI ಲೊಂಬಾರ್ಡ್ ಅವ್ರ ಕಡೆಯಿಂದ ಇವತ್ತೇನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇದರ ಉದ್ದೇಶ ಏನ್ ಸರ್? ಸರ್, ICICI ಲೊಂಬಾರ್ಡ್ನವರು ಹೆಲ್ಮೆಟ್ ವಿತರಣೆ ಮಾಡ್ತಕ್ಕಂಥದ್ದನ್ನ ಒಂದು ಅಭಿಯಾನ ಮಾಡ್ಕೊಂಡಿದ್ದಾರೆ. ನಾನು ಅಕಾಲಿಕವಾಗಿ ಅದರ ಇನ್ಚಾರ್ಜ್ ಅವರು ನನಗೆ ಸಿಕ್ಕಿದಾಗ ನಾನು ನಮ್ಮ ಪೊಲೀಸರ ಜೀವನೂ ಕೂಡ ಬಹಳ ಮುಖ್ಯವಾಗಿದೆ, ಬಹುತೇಕ ಅವಧಿಗಳಲ್ಲಿ ನಾವು 2 ವೀಲರ್ಗಳಲ್ಲಿ ಓಡಾಡ್ತಾ ಇರ್ತೇವೆ ಅಂತ ಹೇಳಿದಾಗ ಅವರು ಕೂಡ ಒಪ್ಪಿ ಇವತ್ತೊಂದು 280 ಹೆಲ್ಮೆಟನ್ನು ನಮ್ಮ ಠಾಣಾ ಪರಿಮಿತಿನಲ್ಲಿ ಒಂದಿಷ್ಟು ಸಾರ್ವಜನಿಕರು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ವಿತರಣೆ ಮಾಡಿದ್ದಾರೆ. ಅವರು ಇನ್ನೂ ಎಲ್ಲ ಪೊಲೀಸ್ ಠಾಣೆಗಳಿಗೆ ಈ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಮ್ಮ ಪ್ರಾಣವೂ ಮುಖ್ಯ, ಇತರೆ ಸಾರ್ವಜನಿಕರ ಪ್ರಾಣವೂ ಮುಖ್ಯ. ನನಗೆ ಟ್ರಾಫಿಕಲ್ಲಿ ಬಹುತೇಕವಾಗಿ ನಾನು ಕರ್ತವ್ಯ ನಿರ್ವಹಿಸಿರೋದ್ರಿಂದ ಆಕ್ಸಿಡೆಂಟ್ಗಳು ಹೇಗಾಗ್ತವೆ, ಆ ಆಕ್ಸಿಡೆಂಟ್ಗಳಲ್ಲಿ ದ್ವಿಚಕ್ರ ವಾಹನ ಸವಾರರು ಸುಮಾರು 70% ಸಾಯ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಈ ಹೆಲ್ಮೆಟ್ ಅಭಿಯಾನದ ಬಗ್ಗೆ ನಾನು ಆಗಾಗ ಮಾತನಾಡ್ತಾ ಇರ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಓಕೆ, ಇವತ್ತು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಯಾವ ತರ ಹಮ್ಮಿಕೊಂಡ್ರು ಇದೇ ತರನೇ ಬೇರೆ ಒಂದು ಸ್ಟೇಷನ್ ಅಲ್ಲಿ ಕೂಡ ಯಾವ ತರ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಬೇರೆ ಸ್ಟೇಷನ್ಗೂ ಕೂಡ ನಾನೇ ಖುದ್ದಾಗಿ ಅಲ್ಲಿ ರೈಟರ್ಗಳನ್ನಾಗ್ಲಿ ಅಥವಾ ನಮ್ಮ ಅಧಿಕಾರಿಗಳನ್ನಾಗ್ಲಿ ಸಂಪರ್ಕಿಸಿ ಮೇಡಮ್ ಅವ್ರನ್ನ ನಂಬರ್ ಕೊಟ್ಟು ಅಲ್ಲಿಯೂ ಕೂಡ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದೇ ಅಭಿಯಾನವನ್ನು ಮುಂದುವರಿಸುವಂತೆ ನಾನು ಖಂಡಿತ ಮಾಡ್ತೇನೆ ಸರ್. ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ಹೆಲ್ಮೆಟ್ ಹಾಕಿರಲ್ಲ, ಅದರಿಂದನೇ ಸ್ವಲ್ಪ ಸೀರಿಯಸ್ ಇಂಜುರಿ ಆಗುತ್ತೆ ಹೊರತು ಹೆಲ್ಮೆಟ್ ಹಾಕಿದ್ದಾಗ ಆಗಿರುವಂತ ಇಂಜುರಿಗಳಿಗೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಸಾರ್ವಜನಿಕರು ಒಂದು ಹೆಲ್ಮೆಟ್ ಧರಿಸೋದನ್ನ ಗೊತ್ತಾಗ್ಲಿ ಅಂತೇಳಿ ಮತ್ತು ನಮ್ಮ ಠಾಣಾ ಸಿಬ್ಬಂದಿಗಳ ಸುರಕ್ಷತೆ ನೋಡಿ ಈ ದಿನ ICICI ಬ್ಯಾಂಕ್ನವರು ನಮಗೊಂದು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಠಾಣಾ ಸಿಬ್ಬಂದಿಗಳಿಗೆ ಹಾಗೂ ಮತ್ತೆ ಸಾರ್ವಜನಿಕರಿಗೆ ಈ ದಿನ ಒಂದು ಹೆಲ್ಮೆಟ್ ನ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ದೇಹದಲ್ಲಿ ಅತಿ ಮುಖ್ಯವಾದ ಅಂಗ ಅಂದ್ರೆ ತಲೆನ ಕಾಪಾಡ್ಕೋಬೇಕು ಅಂತಂದ್ರೆ ನೀವು ಏನೋ ವಾಹನಗಳಲ್ಲಿ ಹೋಗುವಾಗ, ದ್ವಿಚಕ್ರ ವಾಹನಗಳಲ್ಲಿ ಹೋಗುವಾಗ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ನ ಧರಿಸಲೇಬೇಕಂತಕ್ಕಂಥ ನಿಯಮ ಇದೆ. ಆ ರೀತಿ ನಿಯಮ ಉಲ್ಲಂಘನೆ ಮಾಡಿ ಓಡಾಡೋರಿಗೆ ದಂಡ ಕೂಡ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ದಂಡ ವಿಧಿಸ್ತಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಒಂದು ತಲೆ ಸುರಕ್ಷಿತವಾಗಿರ್ಲಿ, ನಮ್ಮ ಜೀವ ಅಮೂಲ್ಯವಾದದ್ದು ಅಂತೇಳಿ ICICI ಲೊಂಬಾರ್ಡ್ ಕಡೆಯಿಂದ ಅವರು
ಪ್ರತಿನಿಧಿಯೊಬ್ರು ಬಂದು ಕುಮಾರಸ್ವಾಮಿ ಪೊಲೀಸ್ ಠಾಣೆಯ ಮೂಲಕ ಹೆಲ್ಮೆಟ್ಗಳನ್ನ ವಿತರಣೆ ಮಾಡಿರ್ತಾರೆ ಸಾರ್ವಜನಿಕರಿಗೆ. ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಹೆಲ್ಮೆಟ್ಗಳ ಬಗ್ಗೆ ಅರಿವು ಮೂಡಿಸೋದು ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು. ಹಾಗೆ ಯಾವುದಕ್ಕೋಸ್ಕರ ನಾವು ಅದನ್ನ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ವಿಷಯಗಳನ್ನ ನಮ್ಮ ಇನ್ಸ್ಪೆಕ್ಟರ್ ಸರ್ ಹೇಳಿದ್ದಾರೆ. ಈಗ ಈ ಒಂದು ಹೆಲ್ಮೆಟ್ ನೀಡುವ ಕಾರ್ಯಕ್ರಮ ಇದೊಂದು ಒಂದು ಮಾರ್ಗಸೂಚಿ ಈ ತರ ಎಲ್ಲಾ ಕಡೆಗೂ ಕಾರ್ಯಕ್ರಮಗಳನ್ನ ಅನ್ಕೊಂಡು ಅವರು ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಾನು ICICI ಲಾಂಬಾರ್ಡ್ ಇನ್ಶೂರೆನ್ಸ್ ಕಂಪನಿಯಿಂದ ಬರ್ತಿರೋದು. ಸೊ ICICI ಲಾಂಬಾರ್ಡ್ ಅವ್ರು ಯಾಕೆ ಈ ಪ್ರೋಗ್ರಾಮ್ ಅಂದ್ರೆ ಹೆಲ್ಮೆಟ್ಗೂ ICICI ಅವ್ರಿಗೆ ಏನು ಸಂಬಂಧ ಅಂತ ಹೇಳಿದ್ರೆ, ICICI ಬೇಸಿಕಲಿ ಇಸ್ ಅನ್ ಇನ್ಶೂರೆನ್ಸ್ ಕಂಪನಿ. ಸೊ ಈ ಇನ್ಶೂರೆನ್ಸ್ ಕಂಪನಿ ಅವರು ಸುಮಾರು ವರ್ಷಗಳಿಂದ ಈ ರೈಟ್ ಟು ಸೇಫ್ಟಿ ಅನ್ನೋ ಪ್ರೋಗ್ರಾಮ್ ಅನ್ನ ಮಾಡ್ತಿದ್ದಾರೆ. ಸೊ ರೈಟ್ ಟು ಸೇಫ್ಟಿ ಅಂದ್ರೆ ನೀವು ರೈಡ್ ಮಾಡುವಾಗ ಸೇಫ್ ಆಗಿ ಡ್ರೈವ್ ಮಾಡಬೇಕು ಅನ್ನೋ ಮೇನ್ ಇಂಟೆನ್ಷನ್ ಇಂದಾನೆ ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ರೈಟ್ ಟು ಸೇಫ್ಟಿ ಅನ್ನೋದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ, ರೈಡ್ ಮಾಡುವಾಗ ನೀವು ಜಾಗೃತವಾಗಿ ಡ್ರೈವ್ ಮಾಡಬೇಕು. ಸೊ ನಾರ್ಮಲಿ ಟ್ರಾಫಿಕ್ ರೂಲ್ಗಳನ್ನ ಫಾಲೋ ಮಾಡಬೇಕು, ಅಥವಾ ಹೆಲ್ಮೆಟ್ಗಳನ್ನ ಹೇಗೆ ಹಾಕೋಬೇಕು. ಈಗ ಹೆಲ್ಮೆಟ್ ಹಾಕೋಬೇಕು ಅಂತ ನಮ್ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ನಾರ್ಮಲಿ ಮನೆಯಿಂದ ಹೊರಡುವಾಗ ಹೆಲ್ಮೆಟ್ ಅನ್ನ ಹಾಕೋಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ನಾವು ಹೆಲ್ಮೆಟ್ ಅನ್ನ ಹ್ಯಾಂಡಲ್ ಹಾಕಿರ್ತೀವಿ, ಕೈಯಲ್ಲಿ ಹಾಕೊಂಡಿರ್ತೀವಿ, ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಇಲ್ಲ ಮನೆಯಿಂದ ಅಮ್ಮನೋ ಅಪ್ಪೋ ಯಾರೊಬ್ರು ತಂದು ಕೊಟ್ಟಾಗ ಹೆಲ್ಮೆಟ್ ಅನ್ನ ಹಾಕೊಳ್ತೀವಿ. ಫೋನ್ ಕಾಲ್ ಬಂದಾಗ ನಾವೇನ್ ಮಾಡ್ತೀವಿ, ಫೋನ್ ಅನ್ನ ಆನ್ ಮಾಡಿ ಈ ಹೆಲ್ಮೆಟ್ ನ ಸಂದಿಯಲ್ಲಿ ಹೀಗೆ ಎತ್ಕೊಂಡು ಡ್ರೈವ್ ಮಾಡ್ತಿರ್ತೀವಿ. ಕರೆಕ್ಟ್? ಹೌದಾ? ಇದೇ ಸಿನಾರಿಯೋದಲ್ಲಿ ಗಾಡಿಯನ್ನ ಡ್ರೈವ್ ಮಾಡ್ತೀವಿ. ಸೊ ಈ ತರ ನೀವು ಡ್ರೈವ್ ಮಾಡಿದವಾಗ ಈ ಫೋನ್ ಇಟ್ಕೊಂಡೆ ಇಮಿಡಿಯೇಟ್ ಆಗಿ ಸ್ಟ್ರಿಪ್ ಅನ್ನ ಹಾಕೋದನ್ನ ಮರ್ತಿರ್ತೀವಿ. ಇದು ತುಂಬಾ ಅವಶ್ಯಕತೆ ಇದೆ. ಈ ಹೆಲ್ಮೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋರು ಈ ಸ್ಟ್ರಿಪ್ ನ ಉಪಯೋಗ ಇಲ್ದಿರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರ? ಖಂಡಿತ ಇಲ್ಲ. ಇದ್ರ ಉಪಯೋಗ ಖಂಡಿತ ಇದೆ. ಬಟ್ ಆದ್ರೂ ನಾವು ಈ ಫೋನ್ ನ ಕಿವಿಯಲ್ಲಿ ಇಟ್ಟಾಗ ಇಮಿಡಿಯೇಟ್ ಆಗಿ ಸ್ಟ್ರಿಪ್ ಅನ್ನ ಹಾಕೋದನ್ನ ಮರ್ತಿರ್ತೀವಿ. ಸೊ ನೀವು ಇದೇ ಸಿನಾರಿಯೋದಲ್ಲಿ ಡ್ರೈವ್ ಮಾಡಿದಾಗ ಅವಾಗ ಏನಾಗುತ್ತೆ, ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಒಂದ್ ಸ್ಪೀಡ್ ಬ್ರೇಕರ್ ಅಥವಾ ಒಂದು ಹಂಪ್ ಬರುತ್ತೆ. ಆ ಹಂಪನ್ನ ಹತ್ತಿ ಹಿಡಿಯೋಷ್ಟರಲ್ಲಿ ಈ ಹೆಲ್ಮೆಟ್ ಹಿಂಗ್ ಮುಂದೆ ಜಗ್ಗುತ್ತೆ. ಈ ಮುಂದೆ ಜಗ್ದಾಗ ಫೋನು ಸಹ ಮುಂದೆ ಜಗ್ಗುತ್ತೆ. ಫೋನ್ ಮುಂದೆ ಜಗ್ದಾಗ ಏನ್ ಮಾಡ್ತೀವಿ, ಎಷ್ಟು ಜನ ಗಾಡಿನ ನಿಲ್ಸಿ ಹೆಲ್ಮೆಟ್ ಅನ್ನ ಫೋನ್ ಮಾತಾಡೋದನ್ನ ಸ್ಟಾಪ್ ಮಾಡಿ ಮತ್ತೆ ಸ್ಟ್ರಿಪ್ ಹಾಕಿ ಡ್ರೈವ್ ಮಾಡ್ತಾರೆ ಹೇಳಿ? ಯಾರು ಮಾಡಿರಲ್ಲ. 100 ಜನದಲ್ಲಿ ಒಬ್ರು ಸಹ ಮಾಡಿರಲ್ಲ. ಇನ್ಸ್ಟೆಡ್ ಏನ್ ಮಾಡ್ತಾರೆ, ಹೀಗೆ ಇಟ್ಕೊಂಡು ಗಾಡಿ ಓಡಿಸ್ತಿರ್ತೀವಿ. ಯಾವ ಕಡೆ ಫೋನ್ ಇರುತ್ತೋ ಆ ಕಡೆ ನಿಮ್ಮ ತಲೆನ ಒತ್ತಿ ಆ ಫೋನ್ ಬೀಳ್ದೇ ಇರೋಂಗೆ ಡ್ರೈವ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಯಾವಾಗ ಹೆಲ್ಮೆಟ್ ಹಿಂಗ್ ಮುಂದೆ ಜಾಗುತ್ತೋ ನಿಮ್ಮ ವಿಷನ್ ಕ್ಲೋಸ್ ಆಗುತ್ತೆ. ವಿಷನ್ ಕ್ಲೋಸ್ ಆದಾಗ ಆಪೋಸಿಟ್ ಟ್ರಕ್ ಬರ್ತಿದ್ಯೋ, ಲಾರಿ ಬರ್ತಿದ್ಯೋ, ಬಸ್ಸು, ನಮ್ಗೆ ಏನೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನೀವೇ ರೈಟ್ ರೂಟ್ ಅಲ್ಲಿ ಹೋಗ್ತಿರ್ತೀರಾ, ಬಟ್ ನಿಮ್ ಹಿಂದೇನೋ ಆಪೋಸಿಟ್ ಅಲ್ಲಿ ಬರೋ ಅಂತ ರೈಟ್ ರೂಟ್ ಅಲ್ಲಿ ಬರ್ತಾರಂತ ಗೊತ್ತಿಲ್ಲ. ದೇ ಮೇ ಬಿ ಆನ್ ದ ರಾಂಗ್ ರೂಟ್. ಸೊ ಆತರ ಬಂದು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ನೀವು ಕೆಳಗೆ ಬಿದ್ದಾಗ ಈ ಸ್ಟ್ರಿಪ್ ಅನ್ನ ಹಾಕಿರೋದ್ರಿಂದ ಹೆಲ್ಮೆಟ್ ಹೊರಗಡೆ ಹಾರೋದಿಲ್ಲ, ನಿಮ್ಮ ತಲೆಯಲ್ಲೇ ಇರುತ್ತೆ. ಏಟ್ ಬಿದ್ರೂ ಸಹ ಹೆಲ್ಮೆಟ್ ಆಗುತ್ತೆ ಹೊರತು, ಬಟ್ ನಿಮ್ಮ ಹೆಡ್ ಇಸ್ ಆನ್ ದ ಸೇಫರ್ ಸೈಡ್. ಸೊ ದಟ್ ಈಸ್ ಯುವರ್ ಥರ್ಡ್ ರೂಲ್. ಈ ಹೆಲ್ಮೆಟ್ ನ ಬ್ರಿಮ್ ಇದೆಯಲ್ವಾ, ಈ ಬ್ರಿಮ್ಮು ಮತ್ತೆ ನಿಮ್ಮ ವಿಷನ್ ಇದೆರಡರ ನಡುವೆ ಇಲ್ಲಿ ನೀವು 3 ಫಿಂಗರ್ ಸ್ಪೇಸ್ ಗಳನ್ನ ಕೊಡ್ಬೇಕು. 3 ಫಿಂಗರ್ ಸ್ಪೇಸ್ ಗಳನ್ನ ಕೊಟ್ಟು ತದನಂತರ ಈ ಶೀಲ್ಡ್ ಅನ್ನ ಹಾಕೋಬೇಕು. ಸೊ ಯಾವಾಗ ನೀವು ಸ್ಟ್ರಿಪ್ ಹಾಕದಿರಾ ಹೆಲ್ಮೆಟ್ ನ ಡ್ರೈವ್ ಮಾಡ್ತಿರ್ತೀರೋ, ನೀವು ಡ್ರೈವ್ ಮಾಡ್ತಾ ಹೋಗ್ತಾ ಹೋಗ್ತಾ ಹೆಲ್ಮೆಟ್ ಹಿಂಗ್ ಮುಂದೆ ಜಗ್ಗುತ್ತೆ. ಯಾವಾಗ ಹೆಲ್ಮೆಟ್ ಹಿಂಗ್ ಮುಂದೆ ಜಗ್ಗುತ್ತೋ ಈ ಹಿಂದಗಡೆ ಇಷ್ಟು ಜಾಗನೂ ಓಪನ್ ಇರುತ್ತೆ. ಸೊ ಅಕಸ್ಮಾತ್ ನೀವು ಹಿಂದೆ ಬಿದ್ದಾಗ ನಿಮ್ಮ ಎಡ್ಜ್ ಇರುತ್ತಲ್ಲ, ಫುಟ್ಪಾತ್ ಎಡ್ಜ್ ಅಥವಾ ಒಂದು ಕಲ್ಲು ಏನಾದ್ರು ಎನಿ ಶಾರ್ಪ್ ಆಬ್ಜೆಕ್ಟ್ ಇಲ್ಲಿ ಪೆಟ್ ಬಿದ್ದಾಗ ಜೀವ ಹೋಗುತ್ತೆ. ಸೊ ಹೆಡ್ ಇಂಜರಿನ ಅವಾಯ್ಡ್ ಮಾಡ್ಬೇಕಂದ್ರೆ ಹೆಲ್ಮೆಟ್ ಗಳನ್ನ ಮ್ಯಾಂಡೇಟರಿ ಹಾಕೋಬೇಕು. 4 ಇಂಪಾರ್ಟ್ ಪಾಯಿಂಟ್ ಗಳನ್ನ ಹೆಡ್ ಅಲ್ಲಿ 4 ಮೇಜರ್ ಪಾಯಿಂಟ್ಸ್ ಗಳನ್ನ ಕ್ಲೋಸರ್ ಆಗಿ ಇಟ್ಕೊಂಡಿರ್ಬೇಕು. 1, 2 ಪ್ಲಸ್ ಈ ಜಾಗ 3 ಪ್ಲಸ್ ಹಿಂದಗಡೆ ಇರುವಂತ 4. ಈ 4 ಜಾಗಗಳನ್ನ ಕ್ಲೋಸರ್ ಆಗಿ ಇಟ್ಟಾಗ ಹೆಡ್ ಇಂಜರಿನ ಅವಾಯ್ಡ್ ಮಾಡ್ಬೋದು. ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡಕ್ ಆಗಲ್ಲ, ಇಟ್ ಇಸ್ ಇಂಪಾಸಿಬಲ್, ಬಟ್ ಹೆಡ್ ಇಂಜರಿನ ಅವಾಯ್ಡ್ ಮಾಡ್ಬೋದು. ಸೊ ಈ ಹೆಡ್ ಇಂಜರಿನ ಅವಾಯ್ಡ್ ಮಾಡ್ಬೇಕಂದ್ರೆ ಹೆಲ್ಮೆಟ್ ಗಳನ್ನ ಮ್ಯಾಂಡೇಟರಿ ಆಗಿ 5 ನಿಯಮಗಳನ್ನ ಇಟ್ಟು ನೀವು ಫಾಲೋ ಮಾಡಿ ಡ್ರೈವ್ ಮಾಡಿ.